ಚಾನಲ್. ಇವತ್ತು ನಾನು ನಿಮಗೆ ಒಂದು ಐಟಮ್ ತೋರಿಸ್ತೀನಿ. ಇದೆಲ್ಲರಿಗೆ ಗೊತ್ತೇ ಇದೆ, ಕಾರ್ನ್. ನಾನು ನಿಮಗೆ ಇದರಲ್ಲಿ ಕ್ವಿಕ್ಕಾಗಿ ಈಸಿಯಾಗಿ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ರೆಡಿ ಮಾಡೋಣ. ನಾನು ಜೋಳನ ಆಲ್ರೆಡಿ ಬಿಡಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಒಂದು ಸಣ್ಣ ಬೌಲಲ್ಲಿ ಜೋಳನ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಸೇರಿಸಿ ಜೋಳನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಲು ಬಿಡಬೇಕು. ಜೋಳ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಸ್ವಲ್ಪ ತಗೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ ನಾನು. ನೋಡಿ, ಇಷ್ಟು ತಗೊಂಡಿದ್ದೇನೆ. ಇದನ್ನು ಫಸ್ಟ್ ಪೇಸ್ಟ್ ಮಾಡ್ಕೊಂಡು ಬರ್ತೇನೆ. ಇದು ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ಬನ್ನಿ ಸೂಪ್ ಮಾಡೋಣ. ನಾನು ಇಲ್ಲಿ ಒಂದು ಬಾಣಲೆಯನ್ನು ರೆಡಿ ಮಾಡಿಟ್ಕೊಂಡೆ. ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ತುಪ್ಪ ಇದ್ದರೆ ತುಪ್ಪನೂ ಹಾಕ್ಕೊಳ್ಬೋದು, ಅಥವಾ ಆಲ್ಟರ್ನೇಟಿವ್ ಆಗಿ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನನ್ನ ಹತ್ರ ತುಪ್ಪ ಇತ್ತು, ಅದಕ್ಕೆ ತುಪ್ಪನ ನಾನಿಲ್ಲಿ ಯೂಸ್ ಮಾಡಿದ್ದು. ತುಪ್ಪ ಸ್ವಲ್ಪ ಕಾದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರುವ 3 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡೆ. ಇದಕ್ಕೆ ನೀವು ಯಾವ ತರಕಾರಿನೂ ಕೂಡ ಸೇರಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಥವಾ ಹೀಗೆ ಪ್ಲೇನಾಗಿ ಕೂಡ ಮಾಡ್ಬೋದು. ನಾನು ಇಲ್ಲಿ ಖಾಲಿ ಕಾರ್ನನ್ನು ಮಾತ್ರ ಯೂಸ್ ಮಾಡಿದ್ದು. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಆಲ್ರೆಡಿ ಬೇಯಿಸಿಟ್ಟುಕೊಂಡಿರುವ ಕಾರ್ನನ್ನು ಹಾಕಿದೆ. ಅದನ್ನ ಸ್ವಲ್ಪ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹಾಗೆ ಇಡಬೇಕು. ಆಮೇಲೆ ನಾನು ಪೇಸ್ಟ್ ಮಾಡಿಟ್ಟುಕೊಂಡಿರುವ ಕಾರ್ನನ್ನು ಹಾಕಿದೆ. ಇಲ್ಲಿ ಸ್ವಲ್ಪ ಪೇಸ್ಟ್ ಗಟ್ಟಿಯಾಗಿದೆ, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡೆ. ನಮಗೆ ಇಲ್ಲಿ ನೀರು ಎಷ್ಟು ಬೇಕೋ ಅಷ್ಟನ್ನು ನಾವು ಸೇರಿಸ್ಕೊಳ್ಬೇಕು. ತುಂಬ ಗಟ್ಟಿ ಕೂಡ ಅಲ್ಲ, ತುಂಬ ತೆಳು ಕೂಡ ಅಲ್ಲ. ಈ ಸೂಪ್ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಆ ಥರ. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಅದನ್ನ ಸ್ವಲ್ಪ ಕುದಿ ಬರಲಿಕ್ಕೆ ಬಿಟ್ಟೆ. ಯಾಕೆ ತುಂಬ ನಾವು ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ. ನೋಡಿ, ಇದು ಆಲ್ರೆಡಿ ಬೆಂದಿರುವ ಕಾರಣ ಅದು ಸ್ವಲ್ಪ ಕುದಿ ಬಂದರೆ ಸಾಕು. ಅದನ್ನ ಹಾಗೆ ಸ್ವಲ್ಪ ಕುದಿ ಆಗಲಿಕ್ಕೆ ಬಿಟ್ಟೆ. ಅದು ಚೆನ್ನಾಗಿ ಕುದಿ ಬಂದ ಮೇಲೆ ಅದಕ್ಕೆ 2 ಸ್ಪೂನ್ ಕರಿಮೆಣಸು ಹಾಕ್ಕೊಂಡೆ. ಇಲ್ಲಿ ನಾನು ಆಲ್ರೆಡಿ ಇದನ್ನ ಪೌಡ್ರ್ ಮಾಡಿ ಇಟ್ಟುಕೊಂಡಿದ್ದೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ಇಲ್ಲಿ ನಮ್ಮಲ್ಲಿ ತುಂಬ ಖಾರ ಅಷ್ಟಾಗಿ ತಿನ್ನೋದಿಲ್ಲ, ಅದಕ್ಕೆ ನಾನು ಸ್ವಲ್ಪ ಹಾಕಿದೆ. ನಿಮಗೆ ಇನ್ನೂ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಿ. ಆಮೇಲೆ ಅದಕ್ಕೆ ಉಪ್ಪನ್ನ ನೋಡ್ಕೊಂಡು ಹಾಕಿದರೆ ಆಯಿತು, ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟೇ. ಆಮೇಲೆ ಜೊತೆಗೆ ಸ್ವಲ್ಪ ನಿಂಬೆ ಹುಳಿ. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇದರಿಂದ ಸೂಪ್ ಸ್ಮೂತ್ ಆಗ್ತದೆ. ಆಮೇಲೆ ಒಂದು 2ರಿಂದ 3 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಅದನ್ನ ಕುದಿ ಬರಲು ಬಿಟ್ಟರೆ ಆಯಿತು. ಬಟ್ ಆಗಾಗ ನೋಡ್ತಾ ಇರಿ, ಯಾಕಂದರೆ ಅದು ತಳ ಹಿಡಿಯುತ್ತಲ್ಲ, ಅದು ನೋಡ್ಕೊಳ್ತಾ ಇದ್ರೆ ಆಯಿತು. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ನಾನು ಸ್ವಲ್ಪ ಟೇಸ್ಟ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ. ನೋಡಿ, ಈಗ ಬಿಸಿ ಬಿಸಿ ಸೂಪ್ ರೆಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.